ನೋಡಿ ಈ ಒಂದು ಚಾಪ್ಟರ್ ಏನಿದೆ ಯೂನಿಟ್ ಫಸ್ಟ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ನೀವು 10 ಮಾರ್ಕ್ಸ್ 5 ಮಾರ್ಕ್ಸ್ 2 ಮಾರ್ಕ್ಸ್ ಮೂರು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಒನ್ ಆಫ್ ದಿ ಈಸಿಯೆಸ್ಟ್ ಚಾಪ್ಟರ್. ದಯವಿಟ್ಟು ಈ ಒಂದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಈ ಚಾಪ್ಟರ್ ಏನೇನು ಕಾನ್ಸೆಪ್ಟ್ ಇದೆ ಅದನ್ನೆಲ್ಲದೂ ಕೂಡ. ಸೊ ಫಸ್ಟ್ ಕ್ವಶನ್ 2 ಮಾರ್ಕ್ಸ್ ಅಲ್ಲಿ ಬಂದು ಡಿಫೈನ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಕೇಳ್ಬೋದು. ಮೀನಿಂಗ್ ಅಥವಾ ಡೆಫಿನೇಷನ್ಸ್ ಕೇಳಿದ್ರೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಈಸ್ ದಿ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, summarizing accounting transaction using computer software instead of manual books. ನೋಡಿ ಮ್ಯಾನ್ಯುಯಲ್ ಬುಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಮೊದಲು ನಾವು ರೆಕಾರ್ಡ್ ಮಾಡಿ, ಕ್ಲಾಸಿಫೈಡ್ ಮಾಡಿ, ಸಮ್ಮರೈಸ್ ಮಾಡಿ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ವಿ. ಬಟ್ ನಾವು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇಟ್ ಈಸ್ ಒನ್ ಆಫ್ ದಿ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮ್ಮರೈಸಿಂಗ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಬೈ ಯೂಸಿಂಗ್ ಕಂಪ್ಯೂಟರ್ ಸಾಫ್ಟ್ವೇರ್ ಇನ್ಸ್ಟೆಡ್ ಆಫ್ ಮ್ಯಾನ್ಯುಯಲ್ ಬುಕ್ಸ್ ಕಾಲ್ಡ್ ಅಸ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಹಾಗಾಗಿ ನಾವು ಮ್ಯಾನ್ಯಲ್ ಬುಕ್ಸ್ ಬದಲು ಕಂಪ್ಯೂಟರ್ನ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಏನ್ ರೆಕಾರ್ಡ್ ಮಾಡ್ತೀವಿ, ಕ್ಲಾಸಿಫೈಡ್ ಮಾಡ್ತೀವಿ, ಅದೇ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಕರಿತೀವಿ. ಮೆನ್ಷನ್ ಎನಿ ಟು ಬೆನಿಫಿಟ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಯಾವ್ದಾದ್ರು ಎರಡು ಬೆನಿಫಿಟ್ಸ್ ಅನ್ನ ಬರಿಬೇಕು. ನೀವು ಯಾವ್ದು ಬೇಕಾದ್ರೂ ಬರಿಬೋದು. ಸ್ಪೀಡ್ ಇದೆ, ಡಾಟಾ ಇಮಿಡಿಯೇಟ್ ಡೇಟಾವನ್ನು ಕೊಡ್ತಾ ಹೋಗುತ್ತೆ, ಇನ್ಸ್ಟಂಟ್ ರಿಪೋರ್ಟ್ ಕೊಡುತ್ತೆ, ಅಂಡ್ ಫಾಸ್ಟರ್ ಪ್ರೋಸೆಸಿಂಗ್ ಆಫ್ ಅಕೌಂಟಿಂಗ್ ಡೇಟಾ ಆಗಿರ್ಬೋದು, ಹೈಯರ್ ಅಕ್ಯುರೇಸಿ ಆಗಿರ್ಬೋದು, ರೆಡ್ಯೂಸ್ ಎರರ್ಸ್ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಬ್ಯಾಕಪ್ ಆಗಿರ್ಬೋದು, ಎನ್ಕ್ರಿಪ್ಷನ್ಸ್ ಆಗಿರ್ಬೋದು, ಸೆವರಲ್ ಬೆನಿಫಿಟ್ಸ್ ಇರುತ್ತೆ. ಯಾವುದಾದ್ರೂ ಎರಡನ್ನ ಬರಿಬಹುದು. ಲಿಸ್ಟ್ ಔಟ್ ಎನಿ ಟೂ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಇದೆ. ಯಾವ್ದಾದ್ರು ಎರಡು ಕಾಂಪೊನೆಂಟ್ಸ್ ಅನ್ನ ಬರೀರಿ ಅಂತ ಹೇಳಿದೆ. ಒಂದು ಹಾರ್ಡ್ವೇರ್ ಲೈಕ್ ಕಂಪ್ಯೂಟರ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಅಂಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಇದು ಕೂಡ ಒಂದು ಕಾಂಪೊನೆಂಟ್ ಆಗುತ್ತೆ. ಸೊ ಎರಡು ಕಾಂಪೊನೆಂಟ್ ಅನ್ನ ಬರಿಬೇಕಾದ್ರೆ ಒಂದು ಹಾರ್ಡ್ವೇರ್ ಅಂಡ್ ಅಕೌಂಟಿಂಗ್ ಸಾಫ್ಟ್ವೇರ್, ದೀಸ್ ಟೂ ಕಾಂಪೊನೆಂಟ್ಸ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಕರಿತೀವಿ. ನೇಮ್ ಎನಿ ಟೂ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಟೂಲ್ಸ್. ಯಾವ್ದಾದ್ರು ಎರಡು ಅಕೌಂಟಿಂಗ್ ಸಾಫ್ಟ್ವೇರ್ ಟೂಲ್ಸ್ ಅನ್ನ ಬರೀರಿ ಅಂತ ಕೇಳಿದ್ರೆ ಅಕೌಂಟಿಂಗ್ ಸಾಫ್ಟ್ವೇರ್ ಟೂಲ್ಸ್ ಅನ್ನ ಬರೀರಿ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಒಂದು ಟ್ಯಾಲಿ ಪ್ರೈಮ್ ಇದೆ, ಇನ್ನೊಂದು ಝೋಹೋ ಬುಕ್ಸ್ ಇದೆ, ಅಲಾಂಗ್ ವಿತ್ ಸ್ಯಾಪ್ ಇದೆ. ಅದು ಕೂಡ ಅಕೌಂಟಿಂಗ್ ಸಾಫ್ಟ್ವೇರ್ ಆಗುತ್ತೆ. ಯಾವ್ದಾದ್ರು ಅಥವಾ ನಿಮಗೆ ನೇಮ್ ಎನಿ ಟು ಅಕೌಂಟಿಂಗ್ ಸಾಫ್ಟ್ವೇರ್ಸ್ ನ ಬರೀರಿ ಅಂತ ಕೇಳಿದ್ರೆ ಒಂದು ಟ್ಯಾಲಿ ಪ್ರೈಮ್ ಬರೀರಿ, ಇನ್ನೊಂದು ಝೋಹೋ ಬುಕ್ಸ್ ಮತ್ತೆ ಸ್ಯಾಪ್, ಈ ಮೂರನ್ನ ನೆನಪಲ್ಲಿ ಇಟ್ಕೊಂಡಿರಿ. ಲಿಸ್ಟ್ ಔಟ್ ಎನಿ ಟು ಲಿಮಿಟೇಷನ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಡಿಸ್ಅಡ್ವಾಂಟೇಜಸ್ ಅಂತ ಕರಿತೀವಿ. ಅಂದ್ರೆ ಇನಿಷಿಯಲಿ ಹೈ ಕಾಸ್ಟ್ ಇರುತ್ತೆ. ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ನ ತಗೊಳ್ತೀನಿ ಅಂತ ಹೇಳಿದ್ರೆ ಹೈ ಕಾಸ್ಟ್ ಇರುತ್ತೆ. ಅಂಡ್ ರಿಸ್ಕ್ ಆಫ್ ಡೇಟಾ ಲೂಸ್ ಆಗ್ತಕ್ಕಂಥ, ಡಾಟಾವನ್ನ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಡ್ಯೂ ಟು ಸಿಸ್ಟಮ್ ಫೇಲ್ಯೂರ್ ಆಗಿರ್ಬೋದು ಅಥವಾ ಸೈಬರ್ ಥೆಫ್ಟ್ ಇಂದ ನಮ್ಮ ಡೇಟಾ ಲೀಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಕರಿತೀವಿ. ಅಂಡ್ ಸಮ್ ಆಫ್ ದಿ ನೀಡ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ನ ಅವಶ್ಯಕತೆ ಏನಕ್ಕಿದೆ ಅಂತ ಹೇಳಿದ್ರೆ ನೋಡಿ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಏನಕ್ಕಪ್ಪ ಬೇಕು ಅಂತ ಹೇಳಿದ್ರೆ, ನೀಡ್ ಅಂದ್ರೆ ಏನಕ್ಕೆ ಬೇಕು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಹೇಳಿದ್ರೆ, ನಾವು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇಸ್ ಒನ್ ಆಫ್ ದಿ ಎಸೆನ್ಷಿಯಲ್ ಇನ್ ಬಿಸ್ನೆಸ್. ಬಿಕಾಸ್ ಇನ್ ಮಾಡರ್ನ್ ಡೇ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ಟು ರೆಕಾರ್ಡಿಂಗ್ ಇಸ್ ಡೇಟಾ ಇಸ್ ವೆರಿ ಫಾಸ್ಟ್, ತುಂಬಾ ಫಾಸ್ಟ್ ಆಗಿ ಡೇಟಾವನ್ನು ರೆಕಾರ್ಡ್ ಮಾಡ್ತಾ ಹೋಗುತ್ತೆ, ಅಂಡ್ ಅಕ್ಯುರೇಸಿ ಇರುತ್ತೆ, ಅಂಡ್ ಈಸಿಯಾಗಿ ನಮಗೆ ಮ್ಯಾನೇಜ್ ಅನ್ನ ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಹಾಗಾಗಿ ದೇರ್ ಆರ್ ಸೆವರಲ್ ಬೆನಿಫಿಟ್ಸ್ ಆರ್ ದೇರ್. ಸೊ ದಟ್ಸ್ ವೈ ಇನ್ ಮಾಡರ್ನ್ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ನ ಅವಶ್ಯಕತೆ ಇದೆ. ಸೊ ಏನೆಲ್ಲ ಇದೆ ನೀಡ್ ಅಂತ ಹೇಳಿದ್ರೆ, ನೀವು ಅಟ್ಲೀಸ್ಟ್ ಸೆಕ್ಷನ್ ಬಿ ಗೆ ಕೇಳ್ಬೋದು. ಒಂದು 6-7 ಪಾಯಿಂಟ್ ಬರೀರಿ. ನೋಡಿ, ಒಂದು ಸೇವ್ ಟೈಮ್ ಅನ್ನ ಸೇವ್ ಮಾಡ್ತಾ ಹೋಗುತ್ತೆ. ಆಲ್ಮೋಸ್ಟ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಫಿನಾನ್ಷಿಯಲ್ ಟಾಸ್ಕ್ ಎಲ್ಲದೂ ಕೂಡ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಆಟೋಮ್ಯಾಟಿಕಲಿ ಮಾಡೋದ್ರಿಂದ ಸೊ ರೆಡ್ಯೂಸ್ ಮ್ಯಾನ್ಯುಯಲ್ ವರ್ಕ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಟೈಮ್ ಅನ್ನ ಸೇವ್ ಮಾಡ್ತಾ ಹೋಗುತ್ತೆ. ಸೆಕೆಂಡ್ ಒನ್, ರೆಡ್ಯೂಸ್ ಎರರ್ಸ್, ಮಿನಿಮೈಸ್ ಮಿಸ್ಟೇಕ್ಸ್ ಅನ್ನ ಮಾಡ್ತಕ್ಕಂಥ ಚಾನ್ಸಸ್ ಅನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಇನ್ ಕ್ಯಾಲ್ಕುಲೇಷನ್ ಅಂಡ್ ಡಾಟಾ ಎಂಟ್ರಿ ರಿಲೇಟೆಡ್. ಯಾಕಂದ್ರೆ ಎಲ್ಲ ಆಟೋಮ್ಯಾಟಿಕ್ ತಗೊಳ್ಳೋದ್ರಿಂದ ಮ್ಯಾನ್ಯುಯಲ್ ಎರರ್ಸ್ ಇರೋದಿಲ್ಲ. ಹಾಗಾಗಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅಂಡ್ ಕ್ವಿಕ್ ರಿಪೋರ್ಟ್ ಜನರೇಷನ್ ಅಂದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ, ಎರರ್ಸ್ ಆಗೋದಿಲ್ಲ, ಟೈಮ್ ಸೇವ್ ಮಾಡ್ತಾ ಹೋಗುತ್ತೆ. ಇಮಿಡಿಯೇಟ್ ಆಗಿ, ಇನ್ಸ್ಟಾಂಟ್ ಆಗಿ ಎಲ್ಲಾ ತರದ ನಿಮ್ಮ ರಿಪೋರ್ಟ್ಸ್ ಅನ್ನ ಜನರೇಟ್ ಮಾಡ್ತಾ ಹೋಗುತ್ತೆ. ಇನ್ಸ್ಟಾಂಟ್ ರಿಪೇರಿಂಗ್ ಆಫ್ P&L, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ, ಫಂಡ್ ಫ್ಲೋ, ರೇಷಿಯೋ, ಸ್ಟಾಕ್ ಸಮರಿ ಎಲ್ಲ ರಿಪೋರ್ಟ್ ಕೂಡ ಇನ್ಸ್ಟಾಂಟ್ ಆಗಿ ಪ್ರಿಪೇರ್ ಮಾಡ್ಕೊಡ್ತಾ ಹೋಗುತ್ತೆ. ಅದು ಕ್ವಿಕ್ ರಿಪೋರ್ಟ್ ಜನರೇಷನ್ಸ್ ಅಂತ ಕರಿತೀವಿ. ಅಂಡ್ ಈಸಿ ಡೇಟಾ ಸ್ಟೋರೇಜ್ ಅಂಡ್ ರಿಟ್ರೈವಲ್ ಅಂದ್ರೆ ನೀವು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ, ರೆಕಾರ್ಡ್ಸ್ ಅನ್ನ ಸೆಕ್ಯೂರ್ ಆಗಿ, ಸೇಫ್ ಆಗಿ ನೀವು ಸ್ಟೋರ್ ಮಾಡಬಹುದು. ಎಷ್ಟು ಕಂಪನಿದ್ ಬೇಕಾದ್ರೂ ನೀವು ಒಂದು ಟ್ಯಾಲಿ ಸಾಫ್ಟ್ವೇರ್ ಅಲ್ಲಿ ನೀವು ಇನ್ಸ್ಟಾಲ್ ಮಾಡಬಹುದು. ಹಾಗಾಗಿ ಸ್ಟೋರ್ ಫಿನಾನ್ಷಿಯಲ್ ರೆಕಾರ್ಡ್ಸ್ ಸೆಕ್ಯೂರ್ಲಿ ಅಂಡ್ ಅಲೋ ಕ್ವಿಕ್ ಆಕ್ಸೆಸ್ ವೆನ್ ಇಟ್ ಈಸ್ ನೀಡೆಡ್. ನಿಮ್ಗೆ ಯಾವಾಗ ಬೇಕೋ ಅವಾಗ ನೋಡಬಹುದು, ಅಂಡ್ ನಿಮ್ಗೆ ಎಷ್ಟೇ ಡೇಟಾವನ್ನ, ಫಿನಾನ್ಷಿಯಲ್ ರಿಲೇಟೆಡ್ ಡೇಟಾವನ್ನ ಅಲ್ಲಿ ಸೇವ್ ಮಾಡಬಹುದು.
ಅಂಡ್ ಬೆಟರ್ ಸೆಕ್ಯೂರಿಟಿ ಇರುತ್ತೆ. ಪ್ರೊಟೆಕ್ಟ್ ಫಿನಾನ್ಷಿಯಲ್ ಡೇಟಾ ವಿತ್ ಪಾಸ್ವರ್ಡ್ ಎನ್ಕ್ರಿಪ್ಷನ್ ಮತ್ತೆ ಬ್ಯಾಕಪ್ಸ್ ಅನ್ನ ಕೊಟ್ಟಿರೋದ್ರಿಂದ ನಿಮ್ಮ ಡೇಟಾ ಸೆಕ್ಯೂರಿಟಿ ಇರುತ್ತೆ, ಪ್ರೊಟೆಕ್ಟ್ ಆಗಿರುತ್ತೆ. ಯಾವಾಗ ಬೇಕಾದ್ರೂ ನೀವು ಅದನ್ನ ಯಾರು ಕೂಡ ಅನಾಥರೈಸ್ಡ್ ಪರ್ಸನ್ ಆಕ್ಸೆಸ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ, ಬಿಕಾಸ್ ದೇರ್ ಇಸ್ ಅ ಸೆಕ್ಯೂರಿಟಿ ಪಾಸ್ವರ್ಡ್ ಎನ್ಕ್ರಿಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಅಂಡ್ ಕಾಸ್ಟ್ ಎಫೆಕ್ಟಿವ್, ಕಂಪ್ಯಾರಿಟಿವ್ಲಿ ನೀವು ಮ್ಯಾನ್ಯುಯಲ್ಗೆ ಕಂಪೇರ್ ಮಾಡಿದಾಗ ರೆಡ್ಯೂಸ್ ಪೇಪರ್ ವರ್ಕ್ ಕಡಿಮೆ ಇರುತ್ತೆ, ಮ್ಯಾನ್ಯುಯಲ್ ಲೇಬರ್ಸ್ ಕೂಡ ಕಡಿಮೆ ಇರ್ತಾರೆ. ಇಟ್ ಸೇವ್ ಟೈಮ್ ಅನ್ನು ಸೇವ್ ಮಾಡುತ್ತೆ. ಆಸ್ ವೆಲ್ ಆಸ್ ಕಾಸ್ಟ್ ಇನ್ವಾಲ್ವ್ಡ್ ಇನ್ ಪೇಪರ್ ವರ್ಕ್ ಅಲ್ಲಿ ತುಂಬಾ ಕಾಸ್ಟ್ ಇನ್ವಾಲ್ವ್ ಆಗ್ತಾ ಇತ್ತು, ಅದನ್ನ ರೆಡ್ಯೂಸ್ ಮಾಡ್ತಾ ಆಗುತ್ತೆ. ಹಾಗಾಗಿ ಕಾಸ್ಟ್ ಎಫೆಕ್ಟಿವ್ ಅಂತ ಕರಿತೀವಿ. And faster decision making, this is one of the most important need for computerized accounting, because business organization ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಅನ್ನ ತಗೋಬೇಕು ಅಂದ್ರೆ ಅವ್ರಿಗೆ ರಿಯಲ್ ಟೈಮ್ ಅಲ್ಲಿ ಡೇಟಾವನ್ನು ರಿಪೋರ್ಟ್ ಅನ್ನ ಕೊಡಬೇಕು. ಕಂಪ್ಯೂಟರೈಸ್ಡ್ ಅಕೌಂಟ್ ಆಗಿ ಇನ್ಸ್ಟಂಟ್ ಮತ್ತೆ ಇಮಿಡಿಯೇಟ್ ಆಗಿ ರಿಯಲ್ ಟೈಮ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಇಮಿಡಿಯೇಟ್ ಆಗಿ ಕೊಡೋದ್ರಿಂದ ಮ್ಯಾನೇಜ್ಮೆಂಟ್ಗೆ ಫಾಸ್ಟ್ ಆಗಿ ಡಿಸಿಷನ್ಸ್ ಅನ್ನ ತಗೊಳ್ತಕ್ಕಂತ ಒಂದು ಎನ್ಶೂರ್ ಅಕ್ಯುರೇಟ್ ಟ್ಯಾಕ್ಸ್ ಕಂಪ್ಲೇಂಟ್ಸ್ ಅಂಡ್ ಫೈಲಿಂಗ್ ಆಫ್ ಟ್ಯಾಕ್ಸ್ ರಿಲೇಟೆಡ್ ಆಕ್ಟಿವಿಟೀಸ್ ಅನ್ನು ಕೂಡ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇಂದ ಈಸಿಯಾಗಿ ಮಾಡಬಹುದು. ಅಂಡ್ ಸ್ಕೇಲಬಿಲಿಟಿ ಅಂದ್ರೆ ಇಟ್ ಕ್ಯಾನ್ ಬಿ ಹ್ಯಾಂಡಲ್ ಗ್ರೋಯಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ವಿತೌಟ್ ಎಕ್ಸ್ಟ್ರಾ ಎಫರ್ಟ್. ಯಾವುದೇ ತರದ ಎಕ್ಸ್ಟ್ರಾ ಎಫೆಕ್ಟ್ ಇಲ್ದರೆ ಎಲ್ಲ ಬಿಸ್ನೆಸ್ ಕೂಡ ಇದನ್ನ ಹ್ಯಾಂಡಲ್ ಮಾಡಬಹುದು ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಅನ್ನ. ಇಟ್ ಈಸ್ ಸೂಟಬಲ್ ಫಾರ್ ಬೋತ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆಗಿರ್ಬೋದು, ಎಲ್ಲಾ ತರದ ಬಿಸ್ನೆಸ್ಗೂ ಇದು ಸೂಟಬಲ್ ಆಗುತ್ತೆ. And remote access and a cloud-based accounting system allow user to access financial data from anywhere and any point of time. ರಿಮೋಟ್ ಆಕ್ಸೆಸ್ ಅಂದ್ರೆ ನೀವೆಲ್ಲೇ ಹೋಗಿ ನೀವು ಯಾವ ಕಡೆ ಬೇಕಾದ್ರೂ ಇದ್ದು ನೀವು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡಬಹುದು. ಸೊ ಇಟ್ ಈಸ್ ಅವೈಲಬಲ್ ಥ್ರೂಔಟ್ ಎನಿವೇರ್ ಅಂಡ್ ಎನಿ ಪಾಯಿಂಟ್ ಆಫ್ ಟೈಮ್ 24/7 ಇಂಟು 365 days ಇಟ್ ಈಸ್ ಅವೈಲಬಲ್. ಸೊ ಇವೆಲ್ಲದೂ ಕೂಡ ನೀಡ್ ಅಂತ ಕರಿತೀವಿ. ಸೆಕ್ಷನ್ ಬಿಗೆ ಕೇಳಬಹುದು ಎಕ್ಸ್ಪ್ಲೈನ್ ದ ನೀಡ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂದ್ರೆ ನೀವು ಇಷ್ಟು ಬರೆದ್ರೆ ಸಾಕು, 10 ಪಾಯಿಂಟ್ ಬರೆದು ಎಕ್ಸ್ಪ್ಲೈನ್ ಮಾಡ್ಕೊಂಡ್ರೆ ನಿಮ್ಮ ಓನ್ ವರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ. ಅಂಡ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ 10 ಮಾರ್ಕ್ಸ್ ಕೇಳಿದ್ರೆ ಏನು ಡಿಫ್ರೆನ್ಸ್ ಇದೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗು ಮತ್ತೆ ಮ್ಯಾನ್ಯುಯಲ್ ಅಕೌಂಟಿಂಗು ಅಂತ ಹೇಳ್ಬಿಟ್ಟು. ಸೊ ನಾನು ಇಲ್ಲಿ ಫಸ್ಟ್ ಮ್ಯಾನ್ಯುಯಲ್ ಅಕೌಂಟಿಂಗ್ ತಗೊಂಡಿದ್ದೀನಿ, ಆಮೇಲೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ತಗೊಂಡಿದ್ದೀನಿ. ನೋಡಿ ಏನೇನು ಡಿಫ್ರೆನ್ಸ್ ಇದೆ ಅಂದ್ರೆ, ನೋಡಿ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ಇಟ್ ರಿಕ್ವೈರ್ಸ್ ಮೋರ್ ಪೇಪರ್ ವರ್ಕ್, ತುಂಬಾ ಪೇಪರ್ ವರ್ಕ್ ಅವಶ್ಯಕತೆ. ಮ್ಯಾನ್ಯುಯಲ್ ಅಂದ್ರೆ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಬರೆಯತಕ್ಕಂಥದ್ದು. ಬಟ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಎಲ್ಲ ಸಿಸ್ಟಮ್ ಅಲ್ಲಿ ರೆಕಾರ್ಡ್ ಮಾಡೋದ್ರಿಂದ ಇಟ್ ರಿಕ್ವೈರ್ ಕಂಪ್ಯಾರಿಟಿವ್ ಲೆಸ್ ಪೇಪರ್ ವರ್ಕ್. ಮ್ಯಾನ್ಯುಯಲ್ ಅಲ್ಲಿ ಮೋರ್ ಪೇಪರ್ ವರ್ಕ್ ಇತ್ತು, ಬಟ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಇಟ್ ರಿಕ್ವೈರ್ ಲೆಸ್ ಪೇಪರ್ ವರ್ಕ್, ಕಡಿಮೆ ಪೇಪರ್ ವರ್ಕ್ ಇದೆ. ಅಂಡ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ಪ್ರೋಸೆಸಿಂಗ್ ಆಫ್ ಡೇಟಾ ಇಸ್ ವೆರಿ ಸ್ಲೋ. ಅಂದ್ರೆ ಡೇಟಾವನ್ನ ನಾವು ರೆಕಾರ್ಡ್ ಮಾಡಿ ಪ್ರೋಸೆಸ್ ಮಾಡಿ ಫೈನಲ್ ಆಗಿ ಕಳಿಸ್ಬೇಕು ಅಂತ ಹೇಳಿದಾಗ ಪ್ರೋಸೆಸಿಂಗ್ ಆಫ್ ಡೇಟಾ ಇಸ್ ವೆರಿ ಸ್ಲೋ, ನಿಧಾನ ಗತಿ ಇತ್ತು. ಬಟ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಪ್ರೋಸೆಸಿಂಗ್ ಆಫ್ ಡಾಟಾ ಇಸ್ ವೆರಿ ಫಾಸ್ಟ್. ಡೇಟಾವನ್ನ ಪ್ರೋಸೆಸ್ ಮಾಡ್ತಕ್ಕಂಥ ತುಂಬಾ ಫಾಸ್ಟ್ ಆಗಿ ಪ್ರೋಸೆಸ್ ಮಾಡಬಹುದು. ಅಂಡ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ಇಟ್ ರಿಕ್ವೈರ್ಸ್ ಮೋರ್ ಮ್ಯಾನ್ ಪವರ್, ತುಂಬಾ ಮ್ಯಾನ್ ಪವರ್ ನ ಅವಶ್ಯಕತೆ ಇತ್ತು ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ, ಬಿಕಾಸ್ ಪೀಪಲ್ ಇನ್ವಾಲ್ವಿಂಗ್ ಇನ್ ದ ಅಕೌಂಟಿಂಗ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಇನ್ವಾಲ್ವ್ ಆಗಿದ್ದರಿಂದ ಮೋರ್ ಮ್ಯಾನ್ ಪವರ್ ರಿಕ್ವೈರ್ಡ್. ಬಟ್ ಇನ್ ಕೇಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಇಟ್ ರಿಕ್ವೈರ್ಸ್ ಲೆಸ್ ಮ್ಯಾನ್ ಪವರ್, ಕಡಿಮೆ ಮ್ಯಾನ್ ಪವರ್ ಇರುತ್ತೆ. ಒನ್ ಪರ್ಸನ್ ಈಸ್ ಎನಫ್, ದೋಸ್ ಹೂ ಹ್ಯಾವಿಂಗ್ ಸೂಟಬಲ್ ನಾಲೆಡ್ಜ್ ಅಂಡ್ ಅಕೌಂಟಿಂಗ್ ನಾಲೆಡ್ಜ್ ಇದೆ, ಟ್ಯಾಲಿನ ಆಪರೇಟ್ ಮಾಡ್ತಕ್ಕಂಥ ನಾಲೆಡ್ಜ್ ಇದೆ ಅಂದ್ರೆ ಆ ಒಬ್ಬ ವ್ಯಕ್ತಿ ಎಲ್ಲ ತರದ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಬಹುದು. ಹಾಗಾಗಿ ಲೆಸ್ ಮ್ಯಾನ್ ಪವರ್ ರಿಕ್ವೈರ್ಡ್. ಅಂಡ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ಇಟ್ ಕನ್ಸ್ಯೂಮ್ ಮೋರ್ ಟೈಮ್, ತುಂಬಾ ಟೈಮ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇತ್ತು ಟು ಒಬ್ಟೈನ್ ದ ಫಿನಾನ್ಷಿಯಲ್ ರಿಪೋರ್ಟ್ಸ್ ಅನ್ನ ತಗೋಬೇಕು ಅಂತ ಹೇಳಿದ್ರೆ. ಬಟ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಇಟ್ ಕನ್ಸ್ಯೂಮ್ ಓನ್ಲಿ ಲೆಸ್ ಟೈಮ್, ಕಡಿಮೆ ಸಮಯವನ್ನು ತಗೊಳುತ್ತೆ. ಸೊ ಈಸಿಯಾಗಿ ನಿಮಗೆ ರಿಪೋರ್ಟ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಅಂಡ್ ಪ್ರಾಬಬಿಲಿಟಿ ಆಫ್ ಎರರ್ಸ್ ಇನ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಈಸ್ ಹೈ. ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ನೀವು ಎರರ್ಸ್ ಅಥವಾ ಏನು ತಪ್ಪನ್ನ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಬಟ್ ಪ್ರಾಬಬಿಲಿಟಿ ಆಫ್ ಎರರ್ಸ್ ಇನ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಈಸ್ ಕಂಪ್ಯಾರಿಟಿವ್ಲಿ ಲೆಸ್. ಅಂದ್ರೆ ಮ್ಯಾನ್ಯುಯಲ್ಗೆ ಕಂಪೇರ್ ಮಾಡಿದಾಗ ತುಂಬಾ ಕಡಿಮೆ ನೀವು ಎರರ್ಸ್ ತಪ್ಪು ಮಾಡ್ತಕ್ಕಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಅಂಡ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ಇಟ್ ರಿಕ್ವೈರ್ಸ್ ಸ್ಪೇಸ್ ಫಾರ್ ಸ್ಟೋರೇಜ್, ಮೋರ್ ಸ್ಪೇಸ್. ಇಟ್ ರಿಕ್ವೈರ್ಸ್ ಸ್ಪೇಸ್ ಫಾರ್ ಸ್ಟೋರೇಜ್, ತುಂಬಾ ಸ್ಪೇಸ್ ನ ಅವಶ್ಯಕತೆ ಇತ್ತು ಸ್ಟೋರೇಜ್ ಮಾಡ್ಲಿಕ್ಕೆ. ಯಾಕಂದ್ರೆ ಒಂದೊಂದು ಕಂಪನಿಯಿಂದ ನಾನು ಸಪರೇಟ್ ಆಗಿ ಸ್ಟೋರ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಒಂದು ಮ್ಯಾನ್ಯುಯಲ್ ಬುಕ್ಸ್ ಆಫ್ ಅಕೌಂಟ್ ನ ಪ್ರಿಪೇರ್ ಮಾಡೋದ್ರಿಂದ ಸ್ಟೋರೇಜ್ ಜಾಸ್ತಿ ಬೇಕಾಗ್ತಾ ಇತ್ತು. ಬಟ್ ಸ್ಪೇಸ್ ಬೇಕು, ಸ್ಟೋರೇಜ್ಗೆ ಸಪರೇಟ್ ಒಂದು ರೂಮ್ ಅನ್ನ ಮಾಡ್ತಾ ಇದ್ರು. ಬಟ್ ಈಗ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಇಟ್ ಡಸ್ ನಾಟ್ ರಿಕ್ವೈರ್ಡ್ ಎನಿ ಸ್ಟೋರೇಜ್ ಸ್ಪೇಸ್, ಎಲ್ಲೂ ಅವಶ್ಯಕತೆ ಇಲ್ಲ. ಎಲ್ಲ ಟ್ಯಾಲಿ ಸಾಫ್ಟ್ವೇರ್ಸ್ ಎಲ್ಲ ಎಷ್ಟು ಕಂಪನಿದ್ ಬೇಕೋ ನೀವು ಅಷ್ಟು ಕಂಪನಿದ ನೀವು ಏನು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಏನ್ ರೆಕಾರ್ಡ್ ಮಾಡ್ತಿರ್ತೀರ ಅದನ್ನ ಸ್ಟೋರ್ ಮಾಡಬಹುದು. ಹಾಗಾಗಿ ನೋ ನೀಡ್ ಟು ಬಿ ರಿಕ್ವೈರ್ ಎನಿ ಸ್ಟೋರೇಜ್ ಸ್ಪೇಸ್ ನ ಅವಶ್ಯಕತೆ ಇಲ್ಲ. ಬಟ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಾದ್ರೆ ಸ್ಟೋರೇಜ್ ಸ್ಪೇಸ್ ನ ಅವಶ್ಯಕತೆ ಇರುತ್ತೆ. ಅಂಡ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ತುಂಬಾ ಕಾಸ್ಟ್ ಇನ್ವಾಲ್ವ್ ಆಗ್ತಾ ಇತ್ತು, ಬಿಕಾಸ್ ಲೇಬರ್ ಜಾಸ್ತಿ ಇನ್ವಾಲ್ವ್, ಮ್ಯಾನ್ ಪವರ್ ಜಾಸ್ತಿ ಯೂಸ್ ಮಾಡ್ತಿದ್ವಿ, ಟೈಮ್ ಕನ್ಸ್ಯೂಮ್ ಆಗ್ತಾ ಇತ್ತು, ಪೇಪರ್ ವರ್ಕ್ ಇನ್ವಾಲ್ವ್ ಆಗ್ತಿತ್ತು. ಸೊ ಹಾಗಾಗಿ ಹೈ ಕಾಸ್ಟ್ ಇನ್ವಾಲ್ವ್ಡ್. ಸೊ ಕಂಪ್ಯೂಟರೈಸ್ ಅಕೌಂಟಿಂಗ್ ಕಂಪೇರ್ ಮಾಡಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಕಂಪ್ಯಾರಿಟಿವ್ಲಿ ಲೆಸ್ ಕಾಸ್ಟ್ ಇನ್ವಾಲ್ವ್ಡ್ ಇನ್ ಪ್ರಿಪೇರಿಂಗ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಜಾಸ್ತಿ ಪೇಪರ್ ವರ್ಕ್ ಇಲ್ಲ, ಜಾಸ್ತಿ ಏನು
ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಇನ್ವಾಲ್ವ್ ಆಗಿರೋದಿಲ್ಲ, ಹಾಗಾಗಿ ಕಂಪ್ಯಾರಿಟಿವ್ ಲೆಸ್ ಕಾಸ್ಟ್. ಇನ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಕ್ಯಾಲ್ಕುಲೇಷನ್ ಇಸ್ ಡಿಫಿಕಲ್ಟ್ ಬಿಕಾಸ್ ನಂಬರ್ಸ್ ಜಾಸ್ತಿ ಇರೋದ್ರಿಂದ ವೆರಿ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಕ್ವಾಂಟಿಟಿ ಮತ್ತೆ ರೇಟ್ ಇದ್ದಾಗ. ಬಟ್ ಕ್ಯಾಲ್ಕುಲೇಷನ್ ಇಸ್ ವೆರಿ ಈಸಿ ಇನ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಬಿಕಾಸ್ ಆಟೋಮ್ಯಾಟಿಕ್ ಆಗಿ ಅದೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದ್ರಿಂದ ರೇಟ್ ಮತ್ತೆ ಕ್ವಾಂಟಿಟಿಯನ್ನು, ಹಾಗಾಗಿ ಇಟ್ಸ್ ವೆರಿ ಈಸಿ. ಬಟ್ ಕ್ಯಾಲ್ಕುಲೇಷನ್ ಇಸ್ ವೆರಿ ಡಿಫಿಕಲ್ಟ್ ಇನ್ ಕೇಸ್ ಆಫ್ ಮ್ಯಾನ್ಯುಯಲ್ ಅಕೌಂಟಿಂಗ್. ನೋಡಿ, ಆಲ್ ದಿ ಕ್ಯಾಲ್ಕುಲೇಷನ್ಸ್ ಈಸ್ ಪರ್ಫಾರ್ಮ್ ಮ್ಯಾನ್ಯುಯಲಿ. ಸೊ ಅಂದ್ರೆ ದಟ್ ಈಸ್ ಅದೇ ಪಾಯಿಂಟ್ ಇರ್ತಕ್ಕಂಥದ್ದು, ಮ್ಯಾನ್ಯುಯಲ್ ಆಗಿ ನಾವು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಓನ್ಲಿ ಡೇಟಾ ಇನ್ಪುಟ್ ಈಸ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಷನ್ ಪರ್ಫಾರ್ಮ್ ಕಂಪ್ಯೂಟರ್ ಸಿಸ್ಟಮ್. ದಟ್ ಮೀನ್ಸ್ ಕ್ವಾಂಟಿಟಿ ಮತ್ತೆ ರೇಟ್ ಇವೆರಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಅದೇ ತಗೊಳುತ್ತೆ. ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ಬ್ಯಾಕಪ್ ಅನ್ನ ಮಾಡ್ತಿರಾ ಸಾಧ್ಯ ಇಲ್ಲ. ಒಂದ್ಸಲಿ ನೀವು ಡೇಟಾ ಲಾಸ್ಟ್ ಆದ್ರೆ ಅದು ಮುಗಿದೋಯ್ತು. ಬಟ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಎಂಟ್ರೀಸ್ ಆಫ್ ದಿ ಟ್ರಾನ್ಸಾಕ್ಷನ್ ಕ್ಯಾನ್ ಬಿ ಸೇವ್ ಅಂಡ್ ಯು ಕ್ಯಾನ್ ಆಲ್ಸೋ ಟೇಕ್ ಬ್ಯಾಕಪ್ ಅನ್ನ ತಗೋಬಹುದು. ಸೊ ಇದು ಡಿಫ್ರೆನ್ಸಿಯೇಷನ್ಸ್ ಇರ್ತಕ್ಕಂಥದ್ದು. ಸೊ 10 ಮಾರ್ಕ್ಸ್ ಕೇಳಿದ್ರೆ ಇಷ್ಟು ಬರೆದ್ರೆ ನಿಮಗೆ ನೀಟಾಗಿ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದು ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂಡ್ ಮ್ಯಾನ್ಯುಯಲ್ ಅಕೌಂಟಿಂಗ್. ಅಂಡ್ ಕೆಲವೊಂದು ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಅಂತ ಕೇಳಿದ್ರೆ, ಸೊ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಜಸ್ಟ್ ನಾನು ಪಾಯಿಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಡೀಟೇಲ್ ಆಗಿ ನೋಟ್ಸ್ ಅಲ್ಲಿ ನಿಮಗೆ ನೋಟ್ಸ್ ಅನ್ನ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಡ್ವಾಂಟೇಜಸ್ ಅಂತ ಬಂದಾಗ ಒಂದು ಅಕ್ಯುರೇಸಿ ಇರುತ್ತೆ, ಪ್ರಾಪರ್ ಆಗಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಮುಖಾಂತರ ಮಾಡೋದ್ರಿಂದ ಅಕ್ಯುರೇಸಿ ಇರುತ್ತೆ. ಅಂಡ್ ಸಿಂಪ್ಲಿಸಿಟಿ, ವೆರಿ ಸಿಂಪಲ್ ಟು ರೆಕಾರ್ಡ್ ದಿ ಬಿಸ್ನೆಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಥ್ರೂ ದಿ ಕಂಪ್ಯೂಟರ್ ಸಾಫ್ಟ್ವೇರ್. ಅಂಡ್ ಫಿನಾನ್ಷಿಯಲ್ ರಿಪೋರ್ಟ್ 100% ಇಲ್ಲಿ ಅಕ್ಯುರೇಸಿ ಇರ್ತಕ್ಕಂಥದ್ದು. ಏನಕ್ಕೆ ಅಂದ್ರೆ ಎಲ್ಲ ಯಾವುದೇ ಎರರ್ಸ್ ಇರೋದಿಲ್ಲ, ಹ್ಯೂಮನ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಅಂದ್ರೆ ಫಿನಾನ್ಷಿಯಲ್ ರಿಪೋರ್ಟ್ ನಮಗೆ ಡೇಟಾ ಈಸಿಯಾಗಿ ಸಿಗುತ್ತೆ. ಅಂಡ್ ಫಿನಾನ್ಷಿಯಲ್ ರಿಪೋರ್ಟ್ ಸ್ಟ್ಯಾಂಡರ್ಡೈಸ್ ಇರುತ್ತೆ. ಅಂಡ್ ಯು ಕ್ಯಾನ್ ಗ್ರೇಟರ್ ಕಂಟ್ರೋಲ್ ಓವರ್ ಯುವರ್ ಫಿನಾನ್ಷಿಯಲ್ ರಿಪೋರ್ಟ್ಸ್ ಮೇಲೆ ಕಂಟ್ರೋಲ್ ಇರುತ್ತೆ. ಅಂಡ್ ಇಂಟಿಗ್ರೇಷನ್ಸ್ ಏನಿದೆ ಅದು ಕೂಡ ಒಂದು ಅಡ್ವಾಂಟೇಜಸ್ ಆಗುತ್ತೆ. ಅಂಡ್ ಕಾಸ್ಟ್ ಅಂತ ಬಂದಾಗ ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಬಂದ್ರೆ, ಸೊ ಹೈ ಕಾಸ್ಟ್ ಇನ್ವಾಲ್ವ್ ಆಗಿರುತ್ತೆ, ಲ್ಯಾಕ್ ಆಫ್ ಎಕ್ಸ್ಪರ್ಟೈಸ್ ನ ಸಮಸ್ಯೆ ಕೂಡ ಇರಬಹುದು. ಹೈ ಇನ್ಸ್ಟಾಲೇಷನ್ ಅಂಡ್ ಟ್ರೈನಿಂಗ್ ಕಾಸ್ಟ್ ಕೊಡಬೇಕಾಗುತ್ತೆ. ಇನಿಷಿಯಲ್ ಆಗಿ ನೀವು ಒಬ್ಬ ಆಪರೇಟರ್ನ ನೀವು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀರಾ ಟು ರೆಕಾರ್ಡಿಂಗ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ಗೆ ತಗೋಬೇಕು ಅಂತ ಹೇಳಿದ್ರೆ, ಸೊ ಅಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ, ಸಾಫ್ಟ್ವೇರ್ ಅನ್ನ ಮತ್ತೆ ಟ್ರೈನಿಂಗ್ ಅನ್ನ ಕೊಡಬೇಕಾಗುತ್ತೆ, ಕಾಸ್ಟ್ ಇರುತ್ತೆ. ಕೂಡ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದ್ರೆ ಈಗ ಕಂಪ್ಯೂಟರ್ 10 ಜನ ಮಾಡಿದಾಗ ಒಬ್ಬ ಮಾಡ್ತಾ ಇದ್ದಾನೆ ಅಂತ, ಒಂದು ಕಂಪ್ಯೂಟರ್ ಸಿಸ್ಟಮ್ ಮಾಡ್ತಾ ಇದೆ ಅಂದ್ರೆ ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಕಾಂಪ್ರಮೈಸ್ಡ್ ಅಕ್ಯುರೇಸಿ ಇರುತ್ತೆ. ಕಾಂಪ್ರಮೈಸ್ಡ್ ಅಕ್ಯುರೇಸಿ ಇಸ್ ಆಲ್ಸೋ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್. ಪೊಟೆನ್ಷಿಯಲಿ ದೇರ್ ಮೇ ಬಿ ಎ ಫ್ರಾಡ್ ಅಥವಾ ಏನು ಥೆಫ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಅಥವಾ ಸೈಬರ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಟೆಕ್ನಿಕಲ್ ಫೇಲ್ಯೂರ್ ಕೂಡ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಷ್ಟು ನೀವು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಅಂತ ಬರಿಬೋದು. ಜಸ್ಟ್ 2-5 ಪಾಯಿಂಟ್ ಅನ್ನ ಬರೆದ್ರೆ ನಿಮಗೆ ಸಾಕಾಗುತ್ತೆ. ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಓದ್ಕೊಂಡು ಬರಿಬೇಕಾಗುತ್ತೆ. ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ಏನ್ ಫೀಚರ್ಸ್ ಇದೆ ಅಂದ್ರೆ, ಒಂದು ಡೇಟಾ ಸೆಕ್ಯೂರಿಟಿ ಇರುತ್ತೆ, ಇಂಪ್ರೂವ್ಡ್ ರಿಪೋರ್ಟಿಂಗ್ ಸಿಸ್ಟಮ್ ಇಂಪ್ರೂವ್ ಆಗಿರುತ್ತೆ, ಅಕ್ಯುರೇಸಿ ಮತ್ತೆ ಸ್ಪೀಡ್ ಎರಡೂ ಇರುತ್ತೆ, ಅಂಡ್ ಸ್ಕೇಲಬಿಲಿಟಿ ಇರುತ್ತೆ, ಕ್ವಿಕ್ ಡಿಸಿಷನ್ ಮೇಕಿಂಗ್ ಅನ್ನು ತಗೋಬಹುದು, ಅಡ್ವಾನ್ಸ್ ಫೀಚರ್ಸ್ ಅನ್ನ ಆಡ್ ಆಗಿರ್ತಕ್ಕಂಥದ್ದು, ಅಂಡ್ ರಿಲಯಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ಯುವರ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ರಿಲಯಬಿಲಿಟಿ ಇರುತ್ತೆ ಅಂತ ಅರ್ಥ. ಸೊ ಇದು ಫೀಚರ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಈ 4 ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಡೀಟೇಲ್ ಆಗಿ. ಸೊ ಇದು ನಿಮಗೆ ಇನ್ ಡೀಟೇಲ್ ಆಗಿ ನಿಮಗೆ ನೋಟ್ಸ್ ಅನ್ನ ಡಿಸ್ಕ್ರಿಪ್ಷನ್ಸ್ ಹಾಕೊಂಡಿರ್ತೀನಿ, ಹಾಕೊಟ್ಟಿರ್ತೀನಿ, ತಗೊಳ್ಳಿ. ಥ್ಯಾಂಕ್ ಯು.